ಬ್ಯಾಂಕ್ಗಳಲ್ಲಿ ಸೇವಿಂಗ್ ಬ್ಯಾಂಕ್ ಹೊಂದಿರುವ ಹೋಲ್ಡರ್ಗಳಿಗೆ ಆದಾಯ ತೆರಿಗೆ ಇಲಾಖೆಯು ಶಾಕಿಂಗ್ ಸುದ್ದಿಯನ್ನು ನೀಡಿದೆ. ಉಳಿತಾಯ ಖಾತೆ ಹೊಂದಿರುವವರಿಗೆ ತೆರಿಗೆ ಇಲಾಖೆ ಶೇಕಡಾ 60ರಷ್ಟು ತೆರಿಗೆಯನ್ನು ವಿಧಿಸಲು ಮುಂದಾಗಿದೆ. ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರು ಅಗತ್ಯಕ್ಕಿಂತ ಹೆಚ್ಚಿನ ಠೇವಣಿ ಮಾಡಿದರೆ ಅಂತವರು ಶೇಕಡಾ 60ರಷ್ಟು ತೆರಿಗೆಯನ್ನು ಕಟ್ಟಬೇಕು ಎಂದು ಹೇಳಿದೆ. ಹಾಗಿದ್ದರೆ ಎಷ್ಟು ಹಣ ಇಟ್ಟರೆ ಉಳಿತಾಯ ಖಾತೆಯಲ್ಲಿ 60ರಷ್ಟು ತೆರಿಗೆ ಕಟ್ಟಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು ನೀವೇನಾದರೂ ಚಾನಲ್ ಹೊಸದಾಗಿ ನೋಡ್ತೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಏನು ಅಂತ ತಿಳ್ಕೊಳ್ಳೋಣ. ನೀವೇನಾದರೂ ಒಂದೇ ಬಾರಿಗೆ 2.5 ಲಕ್ಷ ರೂಪಾಯಿಯನ್ನು ಜಮಾ ಮಾಡಿದರೆ ಪಾನ್ ಕಾರ್ಡ್ ನೀಡಬೇಕು. ನೀವೇನಾದರೂ ಪಾನ್ ಕಾರ್ಡನ್ನು ನೀಡದೇ ಇದ್ದರೆ ಒಂದೇ ಬಾರಿಗೆ ಹಣ ಜಮಾ ಮಾಡಿದರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಪಡೆದುಕೊಳ್ಳಬೇಕಾಗುತ್ತದೆ. ನೀವೇನಾದರೂ ವಾರ್ಷಿಕವಾಗಿ 12 ಲಕ್ಷಕ್ಕಿಂತ ಹೆಚ್ಚು ಜಮಾ ಮಾಡಿದರೆ ಆ ಹಣದ ಮೂಲ ಹೇಳಬೇಕಾಗುತ್ತದೆ. ನೀವೇನಾದರೂ ಆ ಮೂಲಗಳನ್ನು ಹೇಳದೇ ಇದ್ದರೆ, ಹಣದ ಮೂಲವನ್ನು ಹೇಳದೇ ಇದ್ದರೆ 60%ರಷ್ಟು ತೆರಿಗೆಯನ್ನು ಕಟ್ಟಬೇಕು ಹಾಗೂ ಶೇಕಡಾ 25%ರಷ್ಟು ತೆರಿಗೆಯನ್ನು ಹೆಚ್ಚಿಗೆ ಕಟ್ಟಬೇಕು. 60% ತೆರಿಗೆ ಜೊತೆಗೆ 4% ಸೆಸ್ ಅನ್ನು ಕೂಡ ಪಾವತಿಸಬೇಕಾಗುತ್ತದೆ. ಕಂದಾಯ ತೆರಿಗೆ ಪ್ರಕಾರ ವಾರ್ಷಿಕವಾಗಿ 12 ಲಕ್ಷ ಜಮಾ ಮಾಡಿದರೆ ಹಣಕ್ಕೆ ಮೂಲಗಳನ್ನು ಹೇಳದೇ ಇದ್ದರೆ ನೀವು ಶೇಕಡಾ 78%ರಷ್ಟು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ. ಯಾವ ರೀತಿಯ ಮೂಲಗಳಿಂದ ಹಣ ಬಂದಿದೆ ಎಂದು ತಿಳಿಸದೇ ಇದ್ದರೆ ನೀವು ಠೇವಣಿ ಇಟ್ಟರೆ ಆದಾಯ ತೆರಿಗೆ ಇಲಾಖೆಯಿಂದ ಸಮಸ್ಯೆಯು ತಪ್ಪಿದ್ದಲ್ಲ ಹಾಗೂ ಇದು ಕಾನೂನು ಬಾಹಿರವಾಗಿದೆ. ವಾರ್ಷಿಕವಾಗಿ 12 ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಟರೆ ಬ್ಯಾಂಕ್ಗಳು ನಿಮ್ಮ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ರವಾನಿಸುತ್ತದೆ. ಯಾವುದೇ ವ್ಯಕ್ತಿ ಹಣವನ್ನು ನಿಮ್ಮ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಬೇಡಿ.